ವೀಕ್ಷಕರೇ, ಈಗ ನಾವು ಇಂಡಿಯಾದ ಒಂದು ಕೋಲ್ಡೆಸ್ಟ್ ಪ್ಲೇಸ್ ಇನ್ನೊಂದು ಅಂದರೆ ಡೆಹ್ರಾಡೂನ್ ಅಲ್ಲಿ ಬಂದಿದ್ದೀವಿ. ಅಲ್ಲಿ ಸಿಗುವಂಥ ಫೇಮಸ್ ಡಿಶ್ಗಳನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. नाम अयमन फातिमा, तस्मिया, मोहम्मद अबरार, मोहम्मद सरताज, अदियान अली खान, नूरैन फातिमा. ಇವತ್ತು ನೀವು ಯಾವ ಸ್ಟೇಟಿನ ಡಿಶ್ ಪ್ರೆಸೆಂಟ್ ಮಾಡಿದ್ದೀರಾ? उत्तराखंड, ಉತ್ತರಾಖಂಡ್. ಅಲ್ಲಿ ಸಿಗುವಂಥ ಫೇಮಸ್ ಡಿಶ್ ಏನು? राजमा चावल. ರಾಜ್ಮಾ ಚಾವಲ್. ಪಕ್ಕನಾ? ನೋಡು, ಡೌಟು ನೋಡು, ಯೋಚನೆ ಮಾಡಿ. ಪಕ್ಕನಾ? ಪಕ್ಕ. ಓಕೆ. ದೇಹದಲ್ಲಿ ಸಿಗುವಂಥ ಫೇಮಸ್ ಡಿಶ್ ಅಂದರೆ ರಾಜ್ಮಾ ಅಂತೆ. ರಾಜ್ಮಾ ಮಾಡಿದ್ದಾರೆ, ರಾಜ್ಮಾ ಚಾವಲ್ಲು. ಈಗ चिकन बिरयानी, खजूर, क्या ये? मुसम्फल, हाँ, ये वाला मीठे फुके, मिठे पूड़े और कुछ बस खाली इतने क्या बात है. ಈಗ ನಮ್ಮೊಂದಿಗಿದ್ದಾರೆ ಮುಮ್ತಾಜ್ ಶಾಲೆಯ ಓನರ್ ಆದ ರಫೀಕ್ ಸರ್ ಅವರು. ಈಗ ಅವ್ರ ಬಗ್ಗೆ ನಾನು ಏನು ಹೇಳ್ಬೇಕು ಅದು ಕಡಿಮೆನೇ. ಭಾಳ ಅಂದರೆ ಭಾಳ ಶ್ರಮ ಪಡ್ತಾರೆ ಮಕ್ಕಳಿಗೋಸ್ಕರ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಎನರ್ಜಿ ಸಿಗಲಿ ಅಂತೇಳಿ ಮಕ್ಕಳಿಗೆ ಅವರೊಂದು ಫುಡ್ ಫೆಸ್ಟಿವಲ್ ಇವತ್ತು ರೆಡಿ ಮಾಡಿದ್ದಾರೆ. ಮಕ್ಕಳು ಎನರ್ಜೆಟಿಕ್ ಆಗಿ ಆ ಒಂದು ಸ್ಟೇಟನ್ನು ಡಿಶ್ ಪ್ರೆಸೆಂಟ್ ಮಾಡಿದ್ದಾರೆ. ಈಗ ಇವ್ರಿಗೆ ಕೇಳೋಣ ಇವರ ಬಗ್ಗೆ, ಈ ಶಾಲೆ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಫುಡ್ ಫೆಸ್ಟಿವಲ್ ಮಾಡಿದ್ರಿ ಇವತ್ತು, ಹೌದು. ಯಾಕೆ, ಕಾರಣ ಏನು? ಮಕ್ಕಳಿಗೆ ಎಲ್ಲ ದೇಶದ ಎಲ್ಲ ಬಗೆಯ ವಿವಿಧ ರಾಜ್ಯಗಳ ಬಗ್ಗೆ ತಿಂಡಿ ತಿನಿಸುಗಳ ಬಗ್ಗೆ ಅರಿವಿರಲಿ ಅಂತೇಳಿ. ವೀಕ್ಷಕ ನೋಡಿ, ಈಗಿನ ಕಾಲದಲ್ಲಿ ABCD ಕಲಿಸೋ ಜಗದಲ್ಲಿ ಇವರು ಅದು ಬಿಟ್ಟು ಏನು ಕಲಿಸಿದ್ದಾರೆ, ಕಲ್ಚರಲ್ಸ್ ಏನಪ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ ಜೊತೆಗೆ ಇವರು ಯಾವ ಸ್ಟೇಟ್ದಲ್ಲಿ ಏನು ಡಿಶ್ ಸಿಗ್ತಾರೆ ಅದ್ರ ಬಗ್ಗೆ ಅರಿವು ಇರಲಿ ಅಂತ ಉದ್ದೇಶದಿಂದ ಅವರೊಂದು ಕಾರ್ಯಕ್ರಮ ಜೊತೆಗೆ ಓದೋ ಜೊತೆಗೆ ಮಕ್ಕಳು ಒಂದು ದೇಶದ ಜ್ಞಾನ ಕೂಡ ಅವ್ರಿಗೆ ಸಿಗುತ್ತೆ. ಇದು ಒಂದು ಒಳ್ಳೆಯ ಒಂದು ದಾರಿ ಮಕ್ಕಳಿಗೋಸ್ಕರ. ಮತ್ತೇನಾದರೂ ಒಂದು ಹೇಳ್ಬೇಕಿದ್ದೀರಾ? ತುಂಬ ಥ್ಯಾಂಕ್ಸ್ ಸರ್, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ನಮ್ಮ ರಫೀಕ್ ಸರ್ರಿಗೆ ಇಲ್ಲಿಂದ ವಿದಾಯ ಹೇಳ್ತೀವಿ, ಮತ್ತು ನಾವು ಮುಂದೆ ಹೋಗ್ತೀವಿ. ಯಾಕಂದರೆ ಮಕ್ಕಳು ಭಾಳ ಕಾಯ್ತಿದ್ದಾರೆ. ಈಗ ಕೆಲವು ಸ್ಟೇಟ್ಗಳಾಗಿದ್ದಾವೆ, ಇನ್ನು ಭಾಳ ಸ್ಟೇಟ್ ಇದ್ದಾವೆ. ಮೊನ್ನೆ ತಿರುಗೋಣ ಬನ್ನಿ. ಸರಿ, ಬಾಯ್ ಬಾಯ್. ಥ್ಯಾಂಕ್ ಯು थैंक यू. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಾವು ಬಂದಿದ್ದೀವಿ ಕರ್ನಾಟಕ. ನಮ್ಮ ಕರ್ನಾಟಕ ಬಂದಿದ್ದೀವಿ ಇವತ್ತು. ನಮ್ಮ ಈ ಮಣ್ಣಿನಲ್ಲಿ ನಾವು ಹುಟ್ಟಿದ್ದು ನಮಗೆ ಸಾರ್ಥಕ ಆಗುತ್ತೆ. ನಾವು ಇಲ್ಲಿ ಜನಿಸಿದ್ದು ನಮಗೆ ಸಾರ್ಥಕ. ಆದರೂ ಇಲ್ಲಿ ಸಿಗುವಂಥ ಅಡುಗೆಗಳಂದರೆ ತಿನ್ನಬೇಕಂದ್ರೆ ವಾ ಭೈ ವಾ ಅಂತೀವಿ. ಕರ್ನಾಟಕದಲ್ಲಿ ಸಿಗುವಂಥ ಡಿಶ್ಗಳನ್ನು ನಮ್ಮ ಮಕ್ಕಳು ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಕರ್ನಾಟಕ. नमस्कार. मैसूर पाक, ಮೈಸೂರು ಪಾಕ್, डोसे, बन्ने डोसे, चटनी, आलू, चित्रान्न, रोटी, ರೊಟ್ಟಿ, ಇದೇನು ಬಿಸಿಬೇಳೆ ಬಾತು, ಇದು ರಾಗಿ ಮುದ್ದೆ, ಇದು ರೈಸ್, ಇದು ಸಾಂಬಾರ್, ಸಾಂಬಾರ್, ಇದು ಕೇಸರಿ ಬಾತ್. ಕೇಸರಿ ಬಾತ್. ವಾ ಭೈ ವಾ. ನೋಡಿದ್ರ ಕರ್ನಾಟಕದಲ್ಲಿ ಒಂದೆರಡು ಡಿಶ್ರಿ ಮಸ್ತಾಗಿರುವಂಥ ರುಚಿಯಾದ ಸ್ವೀಟ್ ಕೂಡ ಸಿಗುತ್ತೆ, ಸ್ಟಾರ್ಟರ್ ಡಿಶ್ ಕೂಡ ಸಿಗುತ್ತೆ, ಊಟ ಕೂಡ ಸಿಗುತ್ತೆ. ಸ್ವೀಟಲ್ಲಿ ಬೆಸ್ಟ್ ಸ್ವೀಟ್ ಅಂದರೆ ಅದು ಮೈಸೂರು ಪಾಕ್. ಸೆಕೆಂಡ್ ಅಂದರೆ ರೊಟ್ಟಿ, ಅದು ಕಡಕ ರೊಟ್ಟಿ ಅಂದರೆ ಭಾಳ ಇಷ್ಟ ನಮ್ಮ ಜನರಿಗೆ. ಅದ್ರ ಜೊತೆಗೆ ರಾಗಿ ಮುದ್ದೆ ಕೂಡ, ರಾಗಿ ಮುದ್ದೆ ಇದ್ರೆ ಸಾಕು ನೋಡಿ. ರಾಗಿ ಮುದ್ದೆ ತಿಂದ್ಬಿಟ್ರೆ ಸಾಕು. ಒಂದೆರಡು ತಿಂದ್ಬಿಟ್ರೆ 2 ದಿವಸ ಊಟ ಮಾಡೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಸಾಂಬಾರು, ಬಿಸಿಬೇಳೆ ಬಾತು,
ಕೇಸರಿ ಬಾತ್ ಅಂದ್ರು ಕೇಳಲೇಬೇಡಿ, ಅಷ್ಟು ರುಚಿಯಾಗಿರುತ್ತೆ. ಆಮೇಲೆ ಚಿತ್ರಾನ್ನ, ಅದ್ರ ಬಗ್ಗೆ ಅಂದ್ರೆ ಮಾತಾಡ್ಬೇಡಿ. ಯಾವ ರೈಸ್ ಮಾಡ್ರಿ, ಚಿತ್ರಾನ್ನ ಸಿಕ್ಕರೆ ಸಾಕೆ ಸಾಕು, ಮತ್ತೆ ಬೇರೆ ರೈಸ್ ಬೇಕಾಗಿಲ್ಲ. ಹೌದಾ? ಹೌದಿಲ್ಲ? ಸರ್ ಚಿತ್ರಾನ್ನ ತಿಂತೀರಿ ನೀವೆಲ್ಲ? ಸರ್ ದಿನ ತಿಂತೀರಾ? ಚಲೋ ಅನಿಸ್ತಾ? ಆಯ್ ಟಾಟಾ.